ಗದಗ ಸಮಾಜ ಕಲ್ಯಾಣ ಹಾಸ್ಟೆಲ್ ಜೈಲುಗಳ ಸಾಮ್ರಾಜ್ಯ ಆಗಿತ್ತು. TV9 ವರದಿ ಏನು ಪ್ರಸಾರ ಆಗುತ್ತಿದ್ದಂತೆ ಎಚ್ಚೆತ್ತುಕೊಂಡ ಈ ಸಮಾಜ ಕಲ್ಯಾಣ ಇಲಾಖೆ ಈ ಗಬ್ಬೆದ್ದು ನಾರ್ತಿರೋ ಅಡುಗೆ ಮನೆಗೆ ಅಡುಗೆ ಮನೆಗೆ ಈಗ ಮುಕ್ತಿ ದೊರಕಿಸ್ತಾ ಇದೆ. ಈಗ ನೋಡ್ಬೋದು ಹಾಸ್ಟೆಲ್ನಲ್ಲಿ ಇದ್ದೀವಿ. ಏನು ಇವತ್ತು ಬೆಳಗ್ಗೆ TV9ನಲ್ಲಿ ಸಂಪೂರ್ಣ ವಿಸ್ತೃತವಾದಂಥ ವರದಿ ಬಿತ್ತರಾಗಿತ್ತು. ಏನು ಇದೇ ಅಡುಗೆ ಮನೆಯಲ್ಲಿ ನಿನ್ನೆ ನಾವು ತೋರಿಸೋಂಥ ದೃಶ್ಯನ ಇವತ್ತು ತೋರಿಸ್ತೀವಿ. ಇಲ್ಲಿ ನಿನ್ನೆ ಇದೇ ಭಾಗದಲ್ಲಿ ಸಾಕಷ್ಟು ಜರಳುಗಳು ಇಲ್ಲಿ ಓಡಾಡ್ತಿದ್ದು. ಯಾಕೆಂದರೆ ಸಾಕಷ್ಟು ನೂರಾರು ಜರಳುಗಳು ಹಿಂಡು ಇಲ್ಲೆಲ್ಲ ಓಡಾಡ್ತಿದ್ದು. ಆದರೆ ಇವತ್ತು ಅವೆಲ್ಲ ಮುಕ್ತಿ ನಿಟ್ಟಿವೆ. ಈಗ ಬೆಳಗ್ಗೆ ಎಚ್ಚೆತ್ತುಕೊಂಡಂಥ ಅಧಿಕಾರಿಗಳು ಮುಂದಿಂತು ಎಲ್ಲ ಇಡೀ ಒಂದು ಏನು ಹಾಸ್ಟೆಲ್ ಕ್ಲೀನ್ ಮಾಡಿಸುವಂಥ ವ್ಯವಸ್ಥೆ ಮಾಡಿದರೆ. ಇಲ್ಲಿ ನೋಡು ತಾಲೂಕು ಅಧಿಕಾರಿ ಬಂದಿದ್ದಾರೆ, ವಾರ್ಡನ್ ಕೂಡ ಬಂದಿದ್ದಾರೆ. ನಿನ್ನೆ ಎಷ್ಟೊಂದು ಇಲ್ಲಿ ಎಲ್ಲಿ ನೋಡೋದಲ್ಲಿ ಕೂಡ ಜಿರಳುಗಳೇ ಕಾಣ್ತಾ ಇದ್ದವು. ಹೀಗಾಗಿ ಇಂಥ ಜಿರಳುಗಳ ಸಾಮ್ರಾಜ್ಯದಲ್ಲಿ ಅಡುಗೆ ಮಾಡಿ ಮಕ್ಕಳಿಗೆ ಊಟವನ್ನು ಹಾಕುವಂಥ ಕೆಲಸ ಆಗ್ತೈತಿ. ಇದು ಸಾಕಷ್ಟು ಆಕ್ರೋಶಕ್ಕೆ ಕೂಡ ಕಾರಣ ಆಗಿತ್ತು. ಆದರೆ TV9ನಲ್ಲಿ ಇವತ್ತು ಬೆಳಗ್ಗೆ ವರದಿಯನ್ನು ಬಿತ್ತಾರಾಯಿತು. ಹೀಗಾಗಿ ತಕ್ಷಣ ಅಲರ್ಟ್ ಆದ ಅಧಿಕಾರಿಗಳು ಈಗ ಸ್ವಚ್ಛತೆ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಸ್ವತಃ ತಾಲೂಕು ಅಧಿಕಾರಿಗಳೇ ಮುನ್ನಿಟ್ಟು ಈಗ ಸ್ವಚ್ಛ ಕಾರ್ಯವನ್ನು ಮಾಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಈಗ ನಿನ್ನೆ ನೋಡ್ಬೋದು ಅಡುಗೆ ಹಾಲು ಕೂಡ ಇಲ್ಲೇನು ಮಕ್ಕಳು ವಿದ್ಯಾರ್ಥಿಗಳು ಊಟ ಮಾಡ್ತಿದ್ರು. ಇಲ್ಲಿಯೂ ಕೂಡ ಸಾಕಷ್ಟು ಗಲೀಜಾಗಿತ್ತು, ಗಬ್ಬೆದ್ದು ನಾರ್ತಾ ಇತ್ತು. ಇವತ್ತು ಅದು ಕೂಡ ಸಂಪೂರ್ಣ ಕ್ಲೀನ್ ಮಾಡುವಂಥ ಕೆಲಸ ಇಲ್ಲಿ ಸಿಬ್ಬಂದಿ. ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ ನಾನೇ ಬಾಸ್ ಆಗ್ತೀನಿ. ಬಾಸ್ ಅದೇಗೆ? ಬಾಸ್ ವಾಲ ಬಿ ದ ಬಾಸ್ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಸರ್ಕಾರ ಏನು ಬಡ ಮಕ್ಕಳು ಅಂದರೆ SC/ST ಮಕ್ಕಳಿಗೆ ಲಕ್ಷಾಂತರ ಏನು ಅನುದಾನ ಕೂಡ ನೀಡ್ತಾ ಇದೆ. ಒಳ್ಳೆಯ ಏನು ಶಿಕ್ಷಣ ಸಿಗಬೇಕು, ಜೊತೆಗೆ ಒಳ್ಳೆ ಊಟ ಎಲ್ಲ ವ್ಯವಸ್ಥೆ ಕೂಡ ಸಿಗಬೇಕಂತಿತ್ತು. ಆದರೆ ಇಲ್ಲಿನ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇಷ್ಟೊಂದು ಅವ್ಯವಸ್ಥೆ ಆಗಿತ್ತು. ಇವತ್ತು ಏನು ಮಾಧ್ಯಮಗಳು ಬಂದು ಇಲ್ಲಿ ವರದಿ ಮಾಡಿದ ತಕ್ಷಣ ಎಚ್ಚೆತ್ತುಕೊಂಡಿದ್ದಾರೆ. ಈಗ ಇವೆಲ್ಲ ಸ್ವಚ್ಛತೆ ಮಾಡುವಂಥ ಕಾರ್ಯ ಮಾಡಿದ್ದಾರೆ. ಈಗ ಇಲ್ಲೇ ಒಂದು ತಾಲೂಕು ಅಧಿಕಾರಿಗಳಿದ್ದಾರೆ, ಅವರನ್ನೇ ನಾವು ಮಾತನಾಡ್ಸೋಣ. ಸರ್ ನಮಸ್ತೆ. ಸರ್, ಈ ಒಂದು ಹಾಸ್ಟೆಲ್ ಸಾಕಷ್ಟು ಅವ್ಯವಸ್ಥೆ ಆಗಿತ್ತು. ಇಲ್ಲಿ ಎಲ್ಲಿ ನೋಡಿದ್ರು ಕೂಡ ಜರಳುಗಳ ಕೂಡ ಸಾಮ್ರಾಜ್ಯ ಆಗಿತ್ತು. ಊಟದಲ್ಲಿ ಕೂಡ ಜರಳುಗಳು ಬರ್ತಾವಂತೆ ವಿದ್ಯಾರ್ಥಿಗಳು ಕೂಡ ಹೇಳ್ತಾಯಿದ್ರು. ಜಾಸ್ತಿ ನಿರ್ಲಕ್ಷ್ಯ ಆಗಿತ್ತು ಅಂತ. ಸರ್ ನಮಸ್ಕಾರ ಸರ. ಈಗ ಇಲ್ಲಿ ಶೌಚಾಲಯದ ಒಂದು ಕಾಮಗಾರಿ ನಡೆದಿದ್ದರಿಂದ ಸರ ಅಲ್ಲಿ ಇರ್ತಕ್ಕಂತಹ ಸೊಳ್ಳೆಗಳು ಏನದಾವಲ್ಲ ಸರ್, ಇವು ಜಿರಳೆಗಳು ಒಳಗಡೆ ಬಂದು ಅಡುಗೆ ಮನೆಯಲ್ಲಿ ಆವರಿಸಿರುವುದರಿಂದ ಈ ರೀತಿ ಒಂದು ನಿರ್ಮಾಣ ಆಗಿದೆ ಸರ್. ಪ್ರತಿನಿತ್ಯ ನಮ್ಮ ನಿಲಯ ಪಾಲಕರು ವಾರದಲ್ಲಿ ಒಂದು ದಿನ ಅದನ್ನೆಲ್ಲ ಕ್ಲೀನಿಂಗು ಮತ್ತು ಹೊರಗಡೆ ಕ್ಲೀನಿಂಗು ಎಲ್ಲ ಮತ್ತು ನಮ್ಮ DD ಸರ್ಸ್ ಅದೇ ಸರ್, ಇಲ್ಲಿ ವಿದ್ಯಾರ್ಥಿಗಳನ್ನು ಕರ್ಕೊಂಡು ಶ್ರಮದಾನ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಸರ್. ಈಗ ವಿದ್ಯಾರ್ಥಿಗಳು ಹೇಳೋ ಪ್ರಕಾರ ನಿಮ್ಮ DD ಅವರಿಗೂ ಕೂಡ ಹೇಳಿದರು, ನಿಮಗೂ ಹೇಳಿದರು, ವಾರ್ಡನ್ ಯಾರಿಗೆ ಹೇಳಿದ್ರು ಕೂಡ ಎಲ್ಲರೂ ಕೂಡ ನಿರ್ಲಕ್ಷ್ಯದಿಂದ ಇವೆಲ್ಲ ಅವ್ಯವಸ್ಥೆ ಆಗಿತ್ತು. ನಾವು ತಿಂಗಳಾನುಗಟ್ಟಲೆ ಹೇಳಿದ್ರು ಕೂಡ ಒಟ್ಟು ಸ್ವಚ್ಛತೆ ಮಾಡಿದ್ದಿಲ್ಲ. ನಿನ್ನ ಇವತ್ತು ಬಂದು TV9 ಬಂದು ವರದಿ ಮಾಡಿದ ನಂತರ ಎಚ್ಚೆತ್ಕೊಳ್ಬೇಕಾ ಅಂತ? ಇಲ್ಲ ಸರ, ತಮ್ಮ ಸುದ್ದಿ ಬಂದಿದ್ದೂ ಒಳ್ಳೆಯದಾಯ್ತು ಸರ. ನಮ್ಮ ನಿಲಯ ಪಾಲಕರ ಪ್ರತಿನಿತ್ಯ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಸರ. ಇನ್ನೂ ಹೆಚ್ಚಿಗೆ ಅವರು ನಮ್ಮ ನಿಲಯ ಪಾಲಕರ ಮುತುವರ್ಜಿ ವಹಿಸಿ ಹೆಚ್ಚಿಗೆ ಕೆಲಸ ಮಾಡುವಂಗೆ ಅವ್ರಿಗೆ ನಾವೆಲ್ಲ ತಿಳಿಸಿ ಹೇಳ್ತೀವಿ ಸರ್. ಇನ್ನು ಮುಂದಾದರೆ ಏನು ಹಾಸ್ಟೆಲ್ ವ್ಯವಸ್ಥೆ ಕ್ಲೀನ್ ಇರುತ್ತಾ ಅಂತ? ಇರುತ್ತೆ ಸರ್. ಇನ್ನು ಮುಂದಿನ ದಿವಸದಲ್ಲಿ ಯಾವುದೇ ಅವ್ಯವಸ್ಥೆ ಆಗೋದಾಗ ನಮ್ಮ ನಿಲಯ ಪಾಲಕರು ನೋಡ್ಕೊತಿದ್ದಾರೆ ಸರ್, ಹೇಳ್ತೀವಿ ಸರ್. ಇದು ಏನು ತಾಲೂಕು ಅಧಿಕಾರಿಗಳ ಮಾತು. ಇನ್ನು ಮುಂದೆ ಯಾವುದೇ ರೀತಿಯಿಂದ ಅವ್ಯವಸ್ಥೆ ಆಗದಂತೆ ನಾವು ನೋಡ್ಕೊಳ್ತೀವಿ. ವಾರ್ಡನು ಕೂಡ ನಾವು ಸೂಚನೆ ನೀಡಿದ್ವಿ. ಇನ್ನು ಯಾವುದೇ ತೊಂದರೆ ಆಗದಂತೆ ನೋಡಿಕೊಂಡು ಎಲ್ಲ ಸ್ವಚ್ಛತೆ ಮತ್ತು ಶುಚಿಯಾದ ಊಟ ಮತ್ತು ಉಪಹಾರದ ವ್ಯವಸ್ಥೆ ಕೂಡ ಮಾಡ್ತೀವಿ ಅನ್ನೋ ಮಾತು ಇಲ್ಲಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ರವಿಗಣಿ ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ.